ನಾಗೇಂದ್ರ ಇಷ್ಟೊತ್ತಿಗೆ ರಿಸೈನ್ ಮಾಡಿದ್ರೆ ಗೌರವ ಉಳಿತಾಯಿತು ಅಂತ ನಾಗೇಂದ್ರ ವಿರುದ್ಧ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಅವರಿಂದ ಅಧಿವೇಶನದ ವೇಳೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆಯೇ ಆಗಿಲ್ಲ ಅನ್ನೋದಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ನಾಗೇಂದ್ರ ಇಷ್ಟೊತ್ತಿಗೆ ಅಟ್ಲೀಸ್ಟ್ ರಿಸೈನ್ ಮಾಡಬೇಕಾಗಿತ್ತು, ಮರ್ಯಾದೆಯಾದರೂ ಉಳಿತಾಯಿತು ಅಂತ ನಾಗೇಂದ್ರ ವಿರುದ್ಧ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಅವರಿಂದಾಗಿ ಅಧಿವೇಶನದ ಸಂದರ್ಭದಲ್ಲಿ ರೈತರ ಪರವಾಗಿ ಯಾವುದೇ ಚರ್ಚೆಗಳಾಗಿಲ್ಲ, ಅವರ ಸಮಸ್ಯೆಗಳನ್ನ ಇಟ್ಕೊಂಡು ಮಾತನಾಡಲಿಲ್ಲ. ರಿಸೈನ್ ಮಾಡಿದ್ರೆ ಸರ್ಕಾರಕ್ಕೆ ಪಲಾಯನದ ಅಪವಾದ ಬರ್ತಾ ಇರಲಿಲ್ಲ. ವಾಲ್ಮೀಕಿ ನಿಗಮದ ಹಣ ನಾಗೇಂದ್ರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಜನಾರ್ದನ್ ರೆಡ್ಡಿ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ಇಷ್ಟೆಲ್ಲ ವಿಧಾನಸಭೆಯಲ್ಲಿ ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು ಬರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರುವಂಥ ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ರೆ.